ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮತ್ತು ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ವಿಜ್ಞಾನ ವಿಷಯದಲ್ಲಿ ಮೊದಲೇ ಪಾಠವಾಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳ ಮತ್ತು ಸಮೀಕರಣಗಳ ಪಾಠದಲ್ಲಿ ಬರುವಂತಹ ಕೆಲವೊಂದಷ್ಟು ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಒಂದು ವಿಡಿಯೋನ ಆಲ್ರೆಡಿ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಈಗಿನ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ಬೋದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಆರಂಭ ಮಾಡೋಣ. ಸೊ ಕೆಳಗಿನ ಪ್ರಶ್ನೆಗಳೇನಿವೆ ಇವು ಬಹು ಆಯ್ಕೆಯ ಪ್ರಶ್ನೆಗಳಿವೆ. ಈ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಉತ್ತರಿಸ್ತಾ ಹೋಗ್ತಾ ಹೋಗೋಣ. ಸೊ ಮೊದಲನೇದಾಗಿ, ಈ ಕೆಳಗಿನ ಆಮ್ಲವು ಅತಿ ಹೆಚ್ಚು H+ ಅಯಾನುಗಳನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಆಯ್ಕೆಗಳನ್ನು ನೋಡ್ತಾ ಹೋದಂತೆ ಹೈಡ್ರೋಕ್ಲೋರಿಕ್ ಆಮ್ಲ, ಅಸಿಟಿಕ್ ಆಮ್ಲ, ಕಾರ್ಬನಿಕ್ ಆಮ್ಲ ಮತ್ತು ಸಿಟ್ರಿಕ್ ಆಮ್ಲ. ಇವುಗಳಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಬಲ ಆಮ್ಲವಾಗಿದ್ದು ಹೆಚ್ಚು H+ ಅಯಾನುಗಳನ್ನು ಇದು ಉಂಟು ಮಾಡುತ್ತದೆ. ಸೊ ಮುಂದಿನದಾಗಿ, ಈ ಲವಣಗಳನ್ನು ಆಮ್ಲಶಾಮಕವಾಗಿ ಮತ್ತು ಅಗ್ನಿ ನಂದಕವಾಗಿ ಬಳಸುತ್ತಾರೆ ಅಂತಕ್ಕಂಥದ್ದು. ಸೊ ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಅಡುಗೆ ಸೋಡಾ. ಸೊ ಮುಂದಿನ ಪ್ರಶ್ನೆ, ನೀರಿನೊಂದಿಗೆ ಈ ಆಕ್ಸೈಡನ್ನು ವಿಲೀನಗೊಳಿಸಿದಾಗ ಆಮ್ಲವು ಉಂಟಾಗುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಅಂತಂದರೆ ಗಂಧಕದ ಆಕ್ಸೈಡ್. ನೋಡಿರಿ, ಯಾವಾಗಲೂ ಅಲೋಹೀಯ ಆಕ್ಸೈಡ್ಗಳೇ ಆಮ್ಲಗಳನ್ನು ಉಂಟು ಮಾಡ್ತಾ ಇರ್ತಕ್ಕಂಥದ್ದನ್ನು ತಾವು ಗಮನಿಸ್ಬೋದು. ಸೊ ಮ್ಯಾಗ್ನೀಷಿಯಂ ಆಕ್ಸೈಡ್, ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಸತ್ವನ ಆಕ್ಸೈಡ್ ಇವೆಲ್ಲ ಲೋಹೀಯ ಆಕ್ಸೈಡ್ಗಳಾಗಿದ್ದು, ಲೋಹೀಯ ಆಕ್ಸೈಡ್ಗಳು ಪ್ರತ್ಯಾಮ್ಲವನ್ನು ಉಂಟು ಮಾಡಿದರೆ ಆಮ್ಲೀಯ ಆಕ್ಸೈಡ್ಗಳೇನಿರುತ್ತೆ ಇವು ಅಲೋಹೀಯ ಆಕ್ಸೈಡ್ಗಳೇನಿರುತ್ತೆ ಇವು ಆಮ್ಲಗಳನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಗಂಧಕದ ಆಕ್ಸೈಡ್ ಇದೊಂದು ಅಲೋಹೀಯ ಆಕ್ಸೈಡ್ ಆಗಿದ್ದು ಇದು ಆಮ್ಲವನ್ನು ಉಂಟು ಮಾಡುತ್ತದೆ. ಸೊ ಮುಂದಿನ ಪ್ರಶ್ನೆ, A, B, C ಮತ್ತು D ಅಂತಕ್ಕಂಥ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 2, 3, 4 ಮತ್ತು 5 ಆಗಿದೆ. ಇವುಗಳಲ್ಲಿ ಯಾವ ದ್ರಾವಣ ಅತಿ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ದ್ರಾವಣ A. ಸೊ ಇದಕ್ಕೆ ಕಾರಣವನ್ನು ನೋಡ್ತಾ ಹೋದಂತೆ, ಯಾವ pHನ ಮೌಲ್ಯ ಅತಿ ಕಡಿಮೆಯಾಗಿದೆ ಅದರಲ್ಲಿ H+ ಅಯಾನುಗಳೇನಿರುತ್ತೆ ಹೆಚ್ಚಿರುತ್ತೆ. ಸೊ ಮುಂದೆ ಹೋದಂತೆ ಯಾವ ರೀತಿ ಸಂಖ್ಯಾ ಮೌಲ್ಯ ಹೆಚ್ಚಾಗುತ್ತಾ ಹೋಗುತ್ತೆ, ಸೊ ಅಲ್ಲಿ H+ ಅಯಾನುಗಳ ಸಂಖ್ಯೆ ಏನಾಗುತ್ತೆ ಕಡಿಮೆ ಆಗುತ್ತಾ ಹೋಗುತ್ತೆ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ಒಂದು ಚಟುವಟಿಕೆಯಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಅನಿಲವನ್ನು ಶುಷ್ಕ ನೀಲಿ ಲಿಟ್ಮಸ್ ಕಾಗದ ಮತ್ತು ಶುಷ್ಕ ಕೆಂಪು ಲಿಟ್ಮಸ್ ಕಾಗದದ ಮೇಲೆ ಹಾಯಿಸಿದಾಗ ಉಂಟಾಗುವ ಬದಲಾವಣೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಕೆಂಪು ಲಿಟ್ಮಸ್ ಆಗಲಿ ನೀಲಿ ಲಿಟ್ಮಸ್ ಆಗಲಿ ಬಣ್ಣ ಬದಲಾಯಿಸಿಕೊಳ್ಳುವುದಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ನೋಡಿದಾಗ, ಸೊ ಆಮ್ಲಗಳಿರಲಿ ಅಥವಾ ಪ್ರತ್ಯಾಮ್ಲಗಳಿರಲಿ ತಮ್ಮ ಅಯಾನುಗಳನ್ನು ಕೇವಲ ನೀರಿನ ಉಪಸ್ಥಿತಿಯಲ್ಲಿ ಮಾತ್ರ ಅಯಾನುಗಳಾಗಿ ಪರಿವರ್ತನೆ ಆಗಲಿಕ್ಕೆ ಅವಕಾಶ ಮಾಡಿಕೊಡುತ್ತೆ. ಸೊ ಆದ್ದರಿಂದ ಈ ಎರಡೂ ಲಿಟ್ಮಸ್ ಪೇಪರ್ಸ್ ಏನಿವೆ ಶುಷ್ಕವಾಗಿವೆ, ಅಂದರೆ ನೀರಿನ ಅಂಶ ಇಲ್ಲ ಅದರಲ್ಲಿ. ಆದ್ದರಿಂದ ಯಾವುದು ಲಿಟ್ಮಸ್ ಪೇಪರ್ ಇರಲಿ ಅದು ಬಣ್ಣವನ್ನು ಬದಲಾಯಿಸಿಕೊಳ್ಳುವುದಿಲ್ಲ ಅಂತಕ್ಕಂಥದ್ದು. ಸೊ ಮುಂದಿನ ಪ್ರಶ್ನೆ, ಫಿನಾಫ್ಥಲಿನ್ ದ್ರಾವಣವನ್ನು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣಕ್ಕೆ ಸೇರಿಸಿದಾಗ ಉಂಟಾಗುವ ಬಣ್ಣ ಯಾವುದು ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಗುಲಾಬಿ ಬಣ್ಣ. ಕೆಳಗಿನ ಈ ಲವಣಗಳನ್ನು ಉತ್ಕರ್ಷಣಕಾರಿಯಾಗಿ ಬಳಸಲಾಗುತ್ತದೆ ಅಂತಕ್ಕಂಥದ್ದು. ಸೊ ಇಲ್ಲಿ ಸರಿಯಾದ ಆಯ್ಕೆ ಚಲುವೆ ಪುಡಿ. ಮುಂದಿನ ಪ್ರಶ್ನೆ, ಕೆಳಗಿನ ಈ ಲವಣವು ಅತಿ ಕಡಿಮೆ ಸ್ಫಟಿಕೀಕರಣ ನೀರನ್ನು ಹೊಂದಿದೆ ಅಂತಕ್ಕಂಥದ್ದು. ಸ್ಫಟಿಕೀಕರಣ ನೀರು ಅಂತಕ್ಕಂಥದ್ದು ಯಾವುದೇ ಒಂದು ಸಂಯುಕ್ತದಲ್ಲಿ ಇರ್ತಕ್ಕಂಥ ನೀರಿನ ಅಂಶ. ಸೊ ಅತಿ ಹೆಚ್ಚು ಸ್ಫಟಿಕೀಕರಣ ನೀರನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಮುಂದಿನ ಪ್ರಶ್ನೆ, ಮೆಥನೋಯಿಕ್ ಆಮ್ಲವು ನೈಸರ್ಗಿಕವಾಗಿ ಇವುಗಳಲ್ಲಿ ಕಂಡುಬರುತ್ತದೆ ಅಂತಕ್ಕಂಥದ್ದು. ಸೊ ಇರುವೆ ಕಡಿತ ಮತ್ತು ತುರಿಕೆ ಗಿಡದ ಚುಚ್ಚುವ ಕೂದಲುಗಳಲ್ಲಿ. ಮುಂದಿನ ಒಂದು ಪ್ರಶ್ನೆ, ಸಮಸಾರತೆ ಹೊಂದಿರುವ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಮಿಶ್ರಣ ಮಾಡಿದಾಗ ಉಂಟಾದ ಹೊಸ ಮಿಶ್ರಣದ pH ಮೌಲ್ಯ ಎಷ್ಟು ಅಂತಕ್ಕಂಥದ್ದು. ಸೊ ಇಲ್ಲಿ ಸುಮಾರು 7 ಅಂತಕ್ಕಂಥದ್ದು. ಸೊ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡರ ಸಾರತೆ ಸಮವಾಗಿದ್ದಾಗ ಉಂಟಾಗ್ತಕ್ಕಂತಹ ಒಂದು ದ್ರಾವಣ ಏನಿದೆ ಅದರ pH ಮೌಲ್ಯ ತಟಸ್ಥವಾಗಿರುತ್ತೆ, ಅಂದರೆ 7 ಆಗಿರುತ್ತೆ ಆದ್ದರಿಂದ. ಸೊ ಮುಂದಿನ ಒಂದು ಪ್ರಶ್ನೆ ನೋಡ್ತಾ ಹೋದಂತೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಈ ಕೆಳಗೆ ನೀಡಿರುವ ಸೂಚಿಗಳಲ್ಲಿ ಹೇಗೆ ವರ್ತಿಸುತ್ತವೆ ಅಂತಕ್ಕಂಥದ್ದು. ಸೊ ಇಲ್ಲಿ ಉತ್ತರವನ್ನು ನೇರವಾಗಿ ನೋಡ್ತಾ ಹೋಗೋಣ. ಸೊ ಕೆಂಪು ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಯಾವುದೇ ಬಣ್ಣ ಬದಲಾವಣೆ ಆಗೋದಿಲ್ಲ. ಅದೇ ಲಿಟ್ಮಸ್ ಕಾಗದವನ್ನು ಆಮ್ಲದಲ್ಲಿ ಅದ್ದಿದಾಗ ಆ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನು ಫಿನಾಫ್ಥಲಿನ್ ಸೂಚಕವನ್ನು ನಾವು ಆಮ್ಲದಲ್ಲಿ ಹಾಕಿದಾಗ ಯಾವುದೇ ಬಣ್ಣ ಬರೋದಿಲ್ಲ, ಅಂದರೆ ಬಣ್ಣರಹಿತವಾಗಿರುತ್ತೆ. ಅದೇ ಮಿಥೈಲ್ ಆರೆಂಜ್ ಸೂಚಕವನ್ನು ಆಮ್ಲದಲ್ಲಿ ಹಾಕಿದಾಗ ಕೆಂಪು ಬಣ್ಣಕ್ಕೆ ಬದಲಾಗ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಅದೇ ರೀತಿಯಾಗಿ ಕೆಂಪು ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಅದೇ ನೀಲಿ ಲಿಟ್ಮಸ್ ಕಾಗದವನ್ನು ಪ್ರತ್ಯಾಮ್ಲದಲ್ಲಿ ಅದ್ದಿದಾಗ ಯಾವುದೇ ಬಣ್ಣದ ಬದಲಾವಣೆ ಆಗೋದಿಲ್ಲ. ಫಿನಾಫ್ಥಲಿನ್ ಸೂಚಕವನ್ನು ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಗುಲಾಬಿ ಬಣ್ಣ ಮತ್ತು ಮಿಥೈಲ್ ಆರೆಂಜ್ ಸೂಚಕವನ್ನು ಪ್ರತ್ಯಾಮ್ಲದಲ್ಲಿ ಹಾಕಿದಾಗ ಹಳದಿ ಬಣ್ಣ ಬರ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಸೊ ಮುಂದಿನ ಪ್ರಶ್ನೆ, ಬೀಕರ್ ಎನಲ್ಲಿ
ಸೋಡಿಯಂ ಕ್ಲೋರೈಡ್ ದ್ರಾವಣವು ಮತ್ತು ಬೀಕರ್ ಬಿನಲ್ಲಿ ಗ್ಲೂಕೋಸ್ ದ್ರಾವಣವು ಇದೆ. ಈ ಎರಡು ಬೀಕರ್ಗಳಲ್ಲಿ ವಿದ್ಯುತ್ ಹಾಯಿಸಿದಾಗ ಯಾವ ಬೀಕರ್ನಲ್ಲಿ ವಿದ್ಯುತ್ ಬಲ್ಬ್ ಹೊತ್ತಿಕೊಳ್ಳುತ್ತದೆ ಮತ್ತು ಏಕೆ ಅಂತಕ್ಕಂಥ ಪ್ರಶ್ನೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೀಕರ್ ಎನಲ್ಲಿ ಸೋಡಿಯಂ ಕ್ಲೋರೈಡ್ ದ್ರಾವಣ ವಿದ್ಯುತ್ ಬಲ್ಬ್ ಹೊತ್ತಿಕೊಳ್ಳುತ್ತದೆ. ಏಕೆ ಅಂತಂದರೆ ಸೋಡಿಯಂ ಕ್ಲೋರೈಡ್ ಒಂದು ಜಲೀಯ ದ್ರಾವಣವಾಗಿದ್ದು ಇದರಲ್ಲಿ ಅಣುಗಳು ಅಯಾನ್ಗಳಾಗಿ ವಿಭಜನೆಯನ್ನು ಹೊಂದುತ್ತವೆ. ಆದರೆ ಏನು ಗ್ಲೂಕೋಸ್ ಇದೆ ಅದನ್ನು ನಾವು ನೀರಿನಲ್ಲಿ ಹಾಕಿದಾಗ ಸೊ ಅದು ಅಯಾನ್ಗಳಾಗಿ ವಿಭಜನೆ ಹೊಂದೋದಿಲ್ಲ. ಆದ್ದರಿಂದ ಗ್ಲೂಕೋಸ್ ದ್ರಾವಣದಲ್ಲಿ ವಿದ್ಯುತ್ ಹರಿಯದೇ ಇರುವುದರಿಂದ ಬಲ್ಬ್ ಹತ್ತಿಕೊಳ್ಳುವುದಿಲ್ಲ. ಮುಂದಿನ ಪ್ರಶ್ನೆ, ಎ ಬಿ ಸಿ ಡಿ ಮತ್ತು ಇ ಅಂತಕ್ಕಂಥ ಬೀಕರ್ನಲ್ಲಿರುವ ದ್ರಾವಣಗಳ pH ಮೌಲ್ಯಗಳು ಕ್ರಮವಾಗಿ 5, 6, 7, 10 ಮತ್ತು 13 ಆಗಿದೆ. ಹಾಗಾದರೆ ಈ ಪ್ರಶ್ನೆಗಳನ್ನು ಉತ್ತರಿಸಿ ಅಂತಕ್ಕಂಥದ್ದು. ಯಾವ ದ್ರಾವಣವು ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ಉತ್ತರಗಳನ್ನು ನೋಡ್ತಾ ಹೋಗೋಣ. ಅತಿ ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿರತಕ್ಕಂಥದ್ದು ಯಾವುದು ಅಂತಂದರೆ ಸೊ ಎ ಅಂತಕ್ಕಂಥದ್ದು ಹೆಚ್ಚು ಆಮ್ಲೀಯ ಗುಣವನ್ನು ಹೊಂದಿದೆ. ಯಾಕೆಂತಂದರೆ ನಾವು ಈಗಾಗಲೇ ಹೇಳಿದ್ದೀವಿ, ಯಾವ ದ್ರಾವಣಗಳ pH ಮೌಲ್ಯಗಳು ತುಂಬ ಕಡಿಮೆ ಇವೆ ಅವುಗಳು ಹೆಚ್ಚು H+ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ ಅಂತಕ್ಕಂಥದ್ದು. ಯಾವ ದ್ರಾವಣವು ಕಡಿಮೆ ಆಮ್ಲೀಯವಾಗಿದೆ ಅಂತಕ್ಕಂಥದ್ದು. ಸೊ ಇಲ್ಲಿ ದ್ರಾವಣ ಬಿ ಅಂತಕ್ಕಂಥದ್ದು ಕಡಿಮೆ ಆಮ್ಲೀಯವಾಗಿರ್ತಕ್ಕಂಥದ್ದು. ಆಮೇಲೆ ಮುಂದಿನ ಪ್ರಶ್ನೆ, ಯಾವ ದ್ರಾವಣ ಹೆಚ್ಚು ಕ್ಷಾರೀಯವಾಗಿದೆ ಅಂತಕ್ಕಂಥದ್ದು. ಸೊ ಇ ಅಂತಕ್ಕಂಥ ದ್ರಾವಣ ಅಂದರೆ 13 pH ಮೌಲ್ಯವನ್ನು ಹೊಂದಿರತಕ್ಕಂಥದ್ದು ಅತಿ ಹೆಚ್ಚು ಕ್ಷಾರೀಯವಾಗಿರ್ತಕ್ಕಂಥದ್ದು. ಮತ್ತು ಯಾವ ದ್ರಾವಣವು ತಟಸ್ಥವಾಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಸಿ ದ್ರಾವಣ ಅಂತಕ್ಕಂಥದ್ದು ಏನು 7 pH ಮೌಲ್ಯವನ್ನು ತೋರಿಸ್ತಾ ಇದೆ. ಸೊ ಈ ದ್ರಾವಣವು ಹೆಚ್ಚು ತಟಸ್ಥವಾಗಿರ್ತಕ್ಕಂಥದ್ದನ್ನು ಇಲ್ಲಿ ಸೂಚಿಸುತ್ತದೆ. ಸೊ ಮುಂದಿನ ಪ್ರಶ್ನೆ, ಗಂಧಕಾಮ್ಲ ಮತ್ತು ಅಸಿಟಿಕ್ ಆಮ್ಲ ಎರಡೂ ಸಹ ಆಮ್ಲಗಳಾಗಿದ್ದರೂ ಸಹ ವಿಯೋಜನೆಗೆ ಸಂಬಂಧಿಸಿದಂತೆ ಭಿನ್ನವಾಗಿವೆ ಹೇಗೆ ಅಂತಕ್ಕಂಥದ್ದು. ಸೊ ಇಲ್ಲಿ ಗಂಧಕಾಮ್ಲ ಪ್ರಬಲ ಆಮ್ಲವಾಗಿದೆ, ಅಂದರೆ ಹೆಚ್ಚು H+ ಅಯಾನ್ಗಳನ್ನು ಉಂಟು ಮಾಡುತ್ತದೆ. ಅಸಿಟಿಕ್ ಆಮ್ಲ ದುರ್ಬಲ ಆಮ್ಲವಾಗಿದೆ, ಕಡಿಮೆ H+ ಅಯಾನ್ಗಳನ್ನು ನೀರಿನಲ್ಲಿ ಹಾಕಿದಾಗ ಉಂಟಾಗುತ್ತೆ. ಗಂಧಕಾಮ್ಲ ಇದೊಂದು ನಿರವಯ ಆಮ್ಲ ಮತ್ತು ಅಸಿಟಿಕ್ ಆಮ್ಲ ಇದು ಸಾವಯವ ಆಮ್ಲ. ಸೊ ಗಂಧಕಾಮ್ಲ ಹೆಚ್ಚು ವಿಯೋಜನೆ ಹೊಂದುತ್ತದೆ, ಅಸಿಟಿಕ್ ಆಮ್ಲ ಕಡಿಮೆ ವಿಯೋಜನೆ ಹೊಂದಿರುತ್ತದೆ. ಗಂಧಕಾಮ್ಲ ಉತ್ತಮ ವಿದ್ಯುತ್ ವಾಹಕವಾಗಿದೆ, ಇದು ಕಡಿಮೆ ವಿದ್ಯುತ್ ವಾಹಕವಾಗಿದೆ. ಸೊ ಮುಂದಿನ ಪ್ರಶ್ನೆ, ಬೇಕಿಂಗ್ ಸೋಡಾ ಒಂದು ಮಿಶ್ರಣವಾಗಿದ್ದು ಇದರ ಘಟಕಗಳನ್ನು ಹೆಸರಿಸಿ ಮತ್ತು ಬೇಕಿಂಗ್ ಸೋಡಾವನ್ನು ಬೇಕರಿಗಳಲ್ಲಿ ಏಕೆ ಬಳಸುತ್ತಾರೆ ಅಂತಕ್ಕಂಥದ್ದು. ಸೊ ಇಲ್ಲಿ ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಮತ್ತು ಖಾದ್ಯ ಯೋಗ್ಯ ಟಾರ್ಟಾರಿಕ್ ಆಮ್ಲಗಳ ಮಿಶ್ರಣವಾಗಿದೆ. ಇದು ಬ್ರೆಡ್ ಮತ್ತು ಕೇಕ್ ಇವುಗಳನ್ನು ಉಬ್ಬಿಸಲಿಕ್ಕೆ, ಮೃದು ಮಾಡಲಿಕ್ಕೆ ಮತ್ತು ರಂಧ್ರಮಯ ಮಾಡಲಿಕ್ಕೆ ಸಹಾಯಕ ಆಗುತ್ತೆ. ಇನ್ನು ನಿತ್ಯ ಜೀವನದಲ್ಲಿ ವಾಷಿಂಗ್ ಸೋಡಾದ ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಕಾಗದ, ಗಾಜು ಮತ್ತು ಸಾಬೂನು ತಯಾರಿಕೆಯಲ್ಲಿ ಬಳಸುತ್ತಾರೆ. ಬಟ್ಟೆಗಳನ್ನು ಶುಭ್ರಗೊಳಿಸಲು ಸ್ವಚ್ಛಕಾರಿಯಲ್ಲಿ ಬಳಸುತ್ತಾರೆ. ಬೋರಾಕ್ಸ್ನಂತಹ ವಸ್ತುಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ನೀರಿನ ಶಾಶ್ವತ ಗಳಿಸುತ್ತಾನವನ್ನು ನಿವಾರಿಸಲಿಕ್ಕೆ ಬಳಸ್ತಾರೆ ಅಂತಕ್ಕಂಥದ್ದು. ಇನ್ನು ನಿತ್ಯ ಜೀವನದಲ್ಲಿ pH ಮೌಲ್ಯವನ್ನು ಬಳಸಿಕೊಳ್ಳುವ ಸಂದರ್ಭಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡೋಣ. ಪ್ರಾಣಿ ಮತ್ತು ಸಸ್ಯಗಳ ಜೈವಿಕ ಚಟುವಟಿಕೆಗೆ pHನ ಸೂಕ್ಷ್ಮಗ್ರಾಹಿಗಳೇ ಆಗಿರ್ತವೆ. ಆಮೇಲೆ ಮಣ್ಣಿನ pH ಮೌಲ್ಯ ತಿಳಿದ ಸೂಕ್ತವಾದಂಥ ಗೊಬ್ಬರವನ್ನು ಬಳಸಲಿಕ್ಕೆ ಇದು ಸಹಾಯಕರವಾಗಿದೆ. ಸೂಕ್ತ ಟೂತ್ಪೇಸ್ಟ್ನ ಬಳಕೆ ಹಲ್ಲಿನ ಸವೆತವನ್ನು ತಪ್ಪಿಸಬಹುದು ಮತ್ತು ಜಠರದಲ್ಲಿ ಅತಿ ಆಮ್ಲೀಯತೆ ಆದಾಗ ಸೂಕ್ತ ಚಿಕಿತ್ಸೆ ಪಡೆಯಲು ಇದು ಸಹಾಯಕವಾಗಿದೆ. ಕೀಟಗಳ ಕಡಿತ ಮತ್ತು ತುರ್ಕೆ ಗಿಡದ ನೋವಿನಿಂದ ಶಮನ ಪಡೆಯಲು ಸಹ ಇದು ಸಹಾಯಕವಾಗಿದೆ. ಸೊ ಮುಂದಿನ ಪ್ರಶ್ನೆ, pH ಅಳತೆ ಪಟ್ಟಿ ಅಂದ್ರೇನು? pH ಕಾಗದವನ್ನು ಶುದ್ಧ ನೀರು, ಜಠರ ರಸ ಇವುಗಳಲ್ಲಿ ಅದ್ದಿದಾಗ ಉಂಟಾಗುವ ಬಣ್ಣದ ಬದಲಾವಣೆಯನ್ನು ತಿಳಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಂತೆ ದ್ರಾವಣದಲ್ಲಿನ ಹೈಡ್ರೋಜನ್ ಅಯಾನುಗಳ ಸಾರತೆಯನ್ನು ಪಟ್ಟಿಯನ್ನು ನಾವು pH ಅಳತೆ ಪಟ್ಟಿ ಅಂತ ಹೇಳಿ ಕರಿತೀವಿ. pH ಕಾಗದವನ್ನು ಶುದ್ಧ ನೀರಿಗೆ ಅದ್ದಿದಾಗ ಹಸಿರು ಬಣ್ಣ ಮತ್ತು ಅದೇ ಜಠರರಸಕ್ಕೆ ಅದ್ದಿದಾಗ ಗುಲಾಬಿ ಮಿಶ್ರಿತ ಕೆಂಪು ಬಣ್ಣ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಮುಂದಿನ ಪ್ರಶ್ನೆ, ಕ್ಲೋರೋ ಆಲ್ಕಲಿ ವಿಧಾನ ಎಂದರೇನು? ಈ ವಿಧಾನದಲ್ಲಿ ಆ್ಯನೋಡ್ ಮತ್ತು ಕ್ಯಾಥೋಡ್ಗಳಲ್ಲಿ ಬಿಡುಗಡೆ ಆಗ್ತಕ್ಕಂಥ ಉತ್ಪನ್ನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ದ್ರಾವಣಕ್ಕೆ ವಿದ್ಯುತ್ ಹಾಯಿಸಿದಾಗ ಕ್ಲೋರಿನ್ ಅನಿಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಜಲಜನಕ ಅನಿಲ ಬಿಡುಗಡೆ. ಈ ಒಂದು ಕ್ರಿಯೆಯನ್ನು ಕ್ಲೋರೋ ಆಲ್ಕಲಿ ಪ್ರಕ್ರಿಯೆ ಅಂತ ಹೇಳಿ ಕರಿತೀವಿ. ಸಮೀಕರಣವನ್ನು ನೋಡಿದಾಗ 2NaCl + 2H2O gives 2NaOH + Cl2 + H2 ಆಗಿ ಪರಿವರ್ತನೆ ಆಗುತ್ತೆ. ಆ್ಯನೋಡ್ನಲ್ಲಿ ಕ್ಲೋರಿನ್ ಅನಿಲ ಬಿಡುಗಡೆ ಆದರೆ ಕ್ಯಾಥೋಡ್ನಲ್ಲಿ ಜಲಜನಕ ಅನಿಲವು ಬಿಡುಗಡೆ ಆಗುತ್ತದೆ ಅಂತಕ್ಕಂಥದ್ದು. ಇನ್ನು ಕ್ಲೋರಿನ್ ಅನಿಲವನ್ನು ಶುಷ್ಕ ಅರಳಿದ ಸುಣ್ಣದ ಮೇಲೆ ಹಾಯಿಸಿದಾಗ ಉಂಟಾಗುವ ಲವಣವನ್ನು ಹೆಸರಿಸಿ. ಈ ಲವಣದ ಎರಡು ಉಪಯೋಗಗಳನ್ನು ತಿಳಿಸಿ ಅಂತಕ್ಕಂಥದ್ದು. ಈ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾಗುವ ಲವಣ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಥವಾ ಚಲುವೆ ಪುಡಿ ಅಂತ ಹೇಳಿ ಕರಿತೀವಿ. ಇದರ ಉಪಯೋಗಗಳೇನಂತಂದರೆ ಹೊಳಪುಕಾರಿಯಾಗಿ, ಉತ್ಕರ್ಷಣಕಾರಿಯಾಗಿ, ನೀರಿನಲ್ಲಿರುವ ಕ್ರಿಮಿಗಳನ್ನು ನಿವಾರಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಸೊ ಮುಂದಿನದಾಗಿ 11ನೇ ಪ್ರಶ್ನೆ, ತಾಮ್ರದ ಸಲ್ಫೇಟ್ ಹರಳುಗಳನ್ನು ಒಂದು ಪ್ರಮಾಣದಲ್ಲಿ ಕಾಯಿಸಿದೆ. ಪ್ರಮಾಣವು ತಂಪಾದ ಬಳಿಕ 2 ಹನಿ ನೀರನ್ನು ಸೇರಿಸಲಾಗಿದೆ. ನಿಮ್ಮ ಈ ಪ್ರಶ್ನೆಗಳನ್ನು ಉತ್ತರಿಸಿ ಅಂತಕ್ಕಂಥದ್ದು. ಕಾಸುವ ಮುಂಚೆ ತಾಮ್ರದ ಸಲ್ಫೇಟ್ ಹರಳುಗಳ ಬಣ್ಣ ಯಾವುದು? ಕಾಸಿದ ನಂತರ ಹರಳುಗಳ ಬಣ್ಣ ಯಾವುದು? ನೀರಿನ ಹನಿಗಳನ್ನು ಸೇರಿಸಿದಾಗ ಉಂಟಾಗುವ ಬಣ್ಣ ಯಾವುದು ಅಂತಕ್ಕಂಥದ್ದು. ಸೊ ಇಲ್ಲಿ ತಾಮ್ರದ ಹರಳುಗಳು ನೀಲಿ ಬಣ್ಣವನ್ನು ಹೊಂದಿರುತ್ತೆ ಕಾಸುವಿಕ್ಕಿಂತ ಪೂರ್ವದಲ್ಲಿ.
ಯಾವಾಗ ಅವುಗಳಿಗೆ ನಾವು ಉಷ್ಣವನ್ನು ಕೊಡ್ತೀವಿ ಆವಾಗ ಅವ ನೀರನ್ನು ಕಳೆದುಕೊಂಡು ಬಣ್ಣರಹಿತವಾಗಿ ಬದಲಾವಣೆ ಆಗುತ್ತೆ. ಅಂದರೆ ಬಿಳಿ ಅಥವಾ ಬೂದು ಬಣ್ಣವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ನಾವು ನೀರನ್ನು ಅದಕ್ಕೆ ಸೇರಿಸಿದಾಗ ನೀಲಿ ಬಣ್ಣ ಮತ್ತೆ ಮರು ಮೂಡುತ್ತದೆ ಅಂತಕ್ಕಂಥದ್ದು. ಸೊ ಇನ್ನು ಈ ಒಂದು ಪಾಠದ ಕೊನೆಯ ಒಂದು ಪ್ರಶ್ನೆ, ಶಿಕ್ಷಕರು ಪಾಠ ಮಾಡುವಾಗ ಉಪ್ಪಿನಕಾಯಿಯನ್ನು ಲೋಹದ ಡಬ್ಬಿಗಳಲ್ಲಿ ಸಂಗ್ರಹಿಸಿ ಇಡಬಾರದು ಅಂತ ತಿಳಿಸುತ್ತಾರೆ. ಈ ಹೇಳಿಕೆಯನ್ನು ನೀವು ಹೇಗೆ ಸಮರ್ಥಿಸುವಿರಿ ಅಂತಕ್ಕಂಥ ಪ್ರಶ್ನೆ. ಈ ಹೇಳಿಕೆಯು ಸರಿಯಾಗಿದೆ. ಸೊ ಅವರು ಯಾಕೆ ಹಾಕಿ ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ತಾ ಹೋಗೋಣ. ಉಪ್ಪಿನಕಾಯಿಯಲ್ಲಿ ನೈಸರ್ಗಿಕ ಆಮ್ಲವಿದ್ದು ಹುಳಿ ರುಚಿಯನ್ನು ಹೊಂದಿರುತ್ತವೆ. ಆಮ್ಲಗಳು ಲೋಹಗಳ ಡಬ್ಬಿಗಳನ್ನು ವರ್ತಿಸಿದಾಗ ಜಲಜನಕ ಅನಿಲ ಮತ್ತು ಲವಣಗಳು ಉಂಟು ಮಾಡಿ ಉಪ್ಪಿನಕಾಯಿಯನ್ನು ವಿಷಮಯ ಮಾಡುತ್ತವೆ. ಆದ್ದರಿಂದ ಉಪ್ಪಿನಕಾಯಿಯನ್ನು ಸೇವಿಸಿದರೆ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ಆದ್ದರಿಂದ ಶಿಕ್ಷಕರು ಹೇಳೋದು ಸರಿಯಾಗಿದೆ. ಸೊ ಮುದ್ದು ವಿದ್ಯಾರ್ಥಿಗಳು, ಇಲ್ಲಿವರೆಗೆ ನಾವು ಆಮ್ಲ ಪ್ರತ್ಯಾಮ್ಲ ಲವಣಗಳು ಪಾಠಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ವಾರ್ಷಿಕ ಪರೀಕ್ಷೆಯಲ್ಲಿ ಅನ್ವಯಿಕ ಪ್ರಶ್ನೆಗಳನ್ನು ಕೇಳ್ತಾರೆ ಮತ್ತು ಅದಕ್ಕೆ ಯಾವ ರೀತಿ ಉತ್ತರಿಸ್ಬೋದು ಅಂತಕ್ಕಂಥದ್ದನ್ನು ನೋಡಿದ್ವಿ. ಸೊ ಇದೇ ರೀತಿಯಾಗಿ ನಾವು ಮುಂದಿನ ಒಂದು ಪಾಠದಲ್ಲಿ ಮತ್ತೆ ಬೇರೆ ಪಾಠಕ್ಕೆ ಸಂಬಂಧಿಸಿದಂತೆ ಅನ್ವಯಿಕ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು ಅಂತಕ್ಕಂಥ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.